ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಹೇಳಿದ್ಮೇಲೆ ಮುಗೀತು. ಅವಳು ಎಲ್ಲೂ ಈ ವಿಷಯ ಹೇಳಲ್ಲ. ಹಾಗಾದ್ರೆ ನಿನಗೆ ಇಷ್ಟೊಂದು ಧೈರ್ಯ ಇದೆ ಅಂದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಸಿಸ್ಟರ್. ಈ ವಿಷಯನ ಮುಂದೆ ನಾನು ಹೇಗೆ ಯೂಸ್ ಮಾಡ್ಕೋತೀನಿ ಅಂತ ನೋಡ್ತಾ ಇದ್ದೆ. ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಕ್ಕೆ ಬಿಡಲ್ಲ. ಇದು ನನಗೆ ಸಿಕ್ಕಿರೋ ಟ್ರಂಪ್ ಕಾರ್ಡ್. ಇದನ್ನಿಟ್ಕೊಂಡು ಎಲ್ಲ ನನ್ನ ಕಂಟ್ರೋಲ್ಗೆ ಹೇಗೆ ತಗೊಂಡು ಬರಬೇಕು ಅಂತ ನನಗೆ ಗೊತ್ತು. ನಾನು ಅದನ್ನು ಮಾಡೇ ಮಾಡ್ತೀನಿ. ಮಾಡು ಸಿಸ್ಟರ್, ಮಾಡು. ಏನು ಮಾಡ್ತೀಯೋ ಮಾಡು. ನಾನು ಫಸ್ಟ್ ಶೋನ ಬಾಲ್ಕನಿಲಿ ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ನೋಡ್ತೀನಿ. ನನ್ನ ಫುಲ್ ಸಪೋರ್ಟ್ ನಿನಗೆ ಸಿಸ್ಟರ್. ಅದಕ್ಕೆ ತಂಗಿ ಏನು ಗೊತ್ತಾ, ಈ ಶುರುವಲ್ಲಿ ಈ ಟೆನ್ಷನ್ನು ಪ್ರಾಬ್ಲಮ್ಸು ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲದು ಒಂಥರ ಸ್ಮೂತ್ ಆಗಿಬಿಡುತ್ತೆ. ಜಸ್ಟ್ ಲೈಕ್ ಸಮುದ್ರ ನೋಡಿ. ಈ ಸಮುದ್ರ ಅಲೆಗಳು ನೀವು ಶೋರಿಂದ ನಿಂತ್ಕೊಂಡು ನೋಡಿದಾಗ ಒಂಥರ ವಾಯ್ಲೆಂಟಾಗಿ ಕಾಣಿಸ್ತಾ ಇರುತ್ತೆ, ನಮ್ಮನ್ನ ಭಯ ಬೀಳಿಸ್ತಾ ಇರುತ್ತೆ. ಬಟ್ ಸ್ವಿಮ್ ಮಾಡಿಕೊಂಡು ಸಮುದ್ರ ಮಧ್ಯೆ ಹೋದಾಗ ಎಲ್ಲದು ಒಂಥರ ಕಾಮ್ ಆಗಿರುತ್ತೆ. ಇವನ್ ಲೈಫಲ್ಲೂ ಹಂಗೆ ಕಣ್ರಿ. ಫಸ್ಟಿಗೆ ಎಲ್ಲದು ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲದು ಒಂಥರ ಸ್ಮೂತ್ ಆಗಿಬಿಡುತ್ತೆ. ಬಟ್ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಷ್ಟೇ. ನನಗೆ ನೀವೇ ಧೈರ್ಯ. ನಾವು ಹೇಳೋಕ್ಕೆ ಮುಂಚೆ ಮನೇಲಿ ನಮ್ಮ ವಿಷಯ ಗೊತ್ತಾಗದೆ ಹೋದರೆ ನನಗಷ್ಟೇ ಸಾಕು. ಏನು ಹೇಳಿ, ನೀವು ಇಷ್ಟೊಂದು ಟೆನ್ಷನ್ ಪಾರ್ಟಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಟ್ ಆದರೂ ಟೆನ್ಷನ್ ಮಾಡ್ಕೊಂಡಾಗ ತುಂಬಾ ಕ್ಯೂಟಾಗಿ ಕಾಣಿಸ್ತೀರಾ. ಸೋ ಕ್ಯೂಟ್. ಬರ್ರಿ, ಇದೇ ಆಯಿತು ಅಲ್ವಾ? ಸರಿ, ಟೈಮ್ ಆಯಿತು, ಬನ್ನಿ ಹೊರಡೋಣ. ಎಲ್ಲಿಗೆ? ಮನೆಗೆ. ಫೈನ್. ಹೌದು, ಇಷ್ಟೆಲ್ಲ ಕೊಡಿಸಿ ತಿನ್ನಿಸಿ ಫಿಲ್ಮ್ ತೋರಿಸಿ ಇಷ್ಟೆಲ್ಲ ಮಾಡಿದ್ರಲ್ಲ, ಇದಕ್ಕೆಲ್ಲ ಎಷ್ಟು ಖರ್ಚಾಗಿರ್ಬೋದು? ನನ್ನ ಪ್ರಕಾರ ಬಜೆಟ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಕೋತಾ ಬಜೆಟ್ ಆಗ್ಬಿಟ್ಟಿರುತ್ತಲ್ವಾ? ಏನಿಲ್ಲ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹೆಣ್ಣೊಳಗೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಬಜೆಟ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಎಲ್ಲದಕ್ಕೂ ಫಂಡ್ಸ್ ಅಲೋಕೇಟ್ ಮಾಡಿದ ಮೇಲೂ ಒಂದಷ್ಟು ಫಂಡ್ಸ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರಲ್ಲಿ ಪಕ್ಕ ನಾವು ನೋಡಿ, ಇಷ್ಟೆಲ್ಲ ಖರ್ಚು ಮಾಡಿದ್ಮೇಲೂ ನನ್ನ ಹತ್ರ 580 ರೂಪಾಯಿ ಉಳ್ಕೊಂಡಿದೆ. ಹೌದಾ? ಇನ್ನು ಅಷ್ಟೊಂದು ಉಳ್ಕೊಂಡಿದ್ಯಾ? ಅರೆ, ಅದೇಂಗ್ರಿ ಸಾಧ್ಯ? ಆಟೋಲ್ ಬಂದ್ವಿ, ಸಿನಿಮಾ ನೋಡಿದ್ವಿ, ಅದು ಬಾಲ್ಕನಿ ಸೀಟು, ಪಾಪ್ಕಾರ್ನ್ ತಿಂದ್ವಿ, ತಿಂಡಿ ತಿಂದ್ವಿ, ಇದ್ರ ಮೇಲೂ ಅಷ್ಟೊಂದು ದುಡ್ಡು ಉಳ್ಕೊಂಡಿದ್ಯಾ? 3000ದಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಇನ್ನೂ ದುಡ್ಡು ಉಳಿಸಿದಿರ ಅಂದ್ರೆ ಜಸ್ಟ್ ಕಾಂಟ್ ಬಿಲೀವ್. ಇಟ್ಸ್ ಎ ಮಿರಾಕಲ್ ರೀ. ದಟ್ಸ್ ದ ಪವರ್ ಆಫ್ ಮಿಡಲ್ ಕ್ಲಾಸ್ ಹೆಂಗಸರು. ಈಗ ನಿಮ್ಮ ಹತ್ರ ಉಳ್ಕೊಂಡಿದ್ಯಲ್ಲ 580 ರೂಪಾಯಿ, ಅದನ್ನ ಏನ್ ಮಾಡ್ಬೇಕು ಅಂತಿದ್ರಾ? ಏನ್ ಕೊಡಿಸ್ಬೇಕು ಅಂತಿದ್ದೀರಾ? ಮುಂದಿನ ಕಾರ್ಯಕ್ರಮ ಏನು? ಅದು ಸಸ್ಪೆನ್ಸೇ. ಬಟ್ ಅದಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ಗಿಫ್ಟ್ ಕೊಡಿಸ್ತೇನೆ. ಗಿಫ್ಟ್ 580 ರೂಪಾಯಿಗೆ? ಹಾ, ಆಯ್ತು, ಬನ್ನಿ. ಅಪ್ಪ, ಅದು ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮನ್ನು ಹೀಗೆ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂಕಲ್, ನಾನು ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಕಲ್. ಮಾತಾಡ್ಬೇಡ ನೀನು. ನೀನು ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ನಮ್ಮವನು ಅನ್ಕೊಂಡಿದ್ದೆ. ನನ್ನ ಮಕ್ಕಳ ಒಬ್ಬನು ಅಂತ ಸಲಹೆ ಕೊಟ್ರೆ ಅದನ್ನು ದುರುಪಯೋಗ ಪಡಿಸ್ಕೊತೀಯ. ನನ್ನ ಮಗಳನ್ನ ಪ್ಲೀಸ್ ಅಂಕಲ್, ಅದು ಹಾಗಲ್ಲ. ನಾವ್ ಯಾವ ತಪ್ಪು ಮಾಡಿಲ್ಲ, ನಾವೆಲ್ಲ ನಿಮ್ಗೆ ಹೇಳೋಣ ಅಂತಾನೆ ಇದ್ವಿ. ಆದ್ರೆ ಸಾಕು, ಸುಮ್ಮನಿರು. ನೀನು ಹೇಳೋದನ್ನೆಲ್ಲ ಕೇಳೋಕ್ಕೆ ನಾನು ರೆಡಿ ಇಲ್ಲ. ಸಿಕ್ ಬಿದ್ಮೇಲೆ ಎಲ್ಲರೂ ಹೀಗೆ ಹೇಳೋದು, ಅದನ್ನ ನಂಬೋಷ್ಟು ದಡ್ಡ ಅಲ್ಲ ನಾನು. ನನಗೆ ಎರಡು ಮಗಳಾಗಿಲ್ಲ, ಎಲ್ಲ ಅರ್ಥ ಆಗತ್ತೆ. ತಪ್ಪು ಮಾಡಿದ್ದಲ್ದೆ ಸುಳ್ಳು ಬೇರೆ ಹೇಳ್ತೀರ. ಹೆತ್ತರು ಮೋಸ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಈಗ ನಿಮ್ಗೇನು ಅನ್ಸಲ್ಲ,
ಹೆತ್ತವ್ರ ಸಂಕಟ ಏನು ಅಂತ ನಿಮಗೆ ಅರ್ಥ ಆಗೋದಿಲ್ಲ. ನಾಳೆ ನಿಮಗೆ ಮದುವೆಯಾಗಿ ಮಕ್ಕಳಾಗಿ ಆ ಮಕ್ಕಳು ದೊಡ್ಡವರಾಗಿ ಹೀಗೆ ನಿಮ್ಮ ತರ ರೋಡ್ ಪಕ್ಕದಲ್ಲಿ ಪಬ್ಲಿಕ್ ಕಾಣೋ ಹಾಗೆ ಲಲ್ಲೆ ಹೊಡಿತಾರದನ್ನ ನೀವು ನೋಡ್ತಿರಲ್ಲ, ಆಗ ಅರ್ಥ ಆಗುತ್ತೆ ನಮ್ಮ ನೋವೇನು ಅಂತ. ನೋಡಿ, ಮಾತಾಡದೆ ಹೇಗೆ ನಿಂತಿದ್ದೀರ ಇಬ್ರು. ಮಾತಾಡಕ್ ಬಾಯೇ ಇಲ್ಲ ನಿಮಗೆ. ಯಾಕೆ ಅಂದ್ರೆ ನೀವು ಮಾಡಿರೋ ಕೆಲಸ ಅಂತದ್ದು. ಏನಪ್ಪ, ನಿಮ್ಮ ಅಣ್ಣ ನಿನ್ನ ಫಾರಿನ್ ಕಳ್ಸಿ ಓದಿಸದ್ನಲ್ಲ, ಇದಕ್ಕೇನಾ? ಅಣ್ಣ ಎಂತ ಮಹಾನುಭಾವ, ಅವನು ಮರ್ಯಾದೆ ಕಳೀತಿದ್ಯಾ ನೀನು? ಪ್ಲೀಸ್ ಅಪ್ಪ, ಅವ್ರಿಗೇನು ಹೇಳ್ಬೇಡಿ. ನೀನೇನು ಮಾತಾಡ್ಬೇಡ, ಸುಮ್ನಿರು. ಅವನ ಪರ ವಹಿಸ್ಕೊಂಡು ಬರಬೇಡ. ಇದ್ರಲ್ಲಿ ಅವನ್ ತಪ್ಪು ಎಷ್ಟಿದೆಯೋ ಅಷ್ಟೇ ತಪ್ಪು ನಿಂದು ಇದೆ. ನಿನ್ನ ಬುದ್ಧಿ ಎಲ್ಲೇ ಹೋಗಿತ್ತು? ಮರ್ಯಾದೆ ಕಳೆಯುವಂತ ಕೆಲಸ ಯಾಕೆ ಮಾಡ್ದೆ? ನಿನಗೇನ್ ಕಮ್ಮಿ ಮಾಡಿದೀವಿ? ಹೊಟ್ಟೆ ಬಟ್ಟೆ ಕಟ್ಟಿ ಸಾಕು ಬೆಳೆಸಿದೀವಿ, ಅದೆಲ್ಲ ಮರ್ತೋಯ್ತಾ ನಿನಗೆ? ಮೋಸ ಮಾಡ್ಬಿಟ್ಟಿಯಲ್ಲಿ. ಚಿಕ್ಕವಳು ಅಂತ ನಿನ್ನ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತೆ. ಬೇರೆ ಮಕ್ಕಳು ಕೊಡದವ್ರಷ್ಟು ಪ್ರೀತಿ ನಿನ್ನ ಕೊಟ್ಟಿದ್ದೀನಿ, ಅದೆಲ್ಲ ಮರ್ತು ಬಿಟ್ಯಾ? ಈಗ ನಿನಗೆ ಏನು ಬೇಕೋ ಅದನ್ನ ನೀನೇ ನಿರ್ಧಾರ ಮಾಡ್ತೀಯಾ? ಅಷ್ಟು ಬೆಳೆದು ಬಿಟ್ಟಿದ್ಯಾ ನೀನು? ಅಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ? ನಿನ್ ಸಂತೋಷನೇ ಹೆಚ್ಚಾಗೋಯ್ತಲ್ಲ ನಿನಗೆ. ತಾಯಿ ಆದವಳು ಹೇಗೆ ಹೊಟ್ಟೆಲಿರೋ ಮಗುಗೆ ಪ್ರೀತಿ ವಾತ್ಸಲ್ಯ ಮಮಕಾರ ಕೊಟ್ಟು ಬೆಳೆಸ್ತಾಳೋ, ಹಾಗೆ ತಂದೆ ಆದವನು ಹುಟ್ಟೋ ಮಗಳಿಗೆ ಅವಳು ಹುಟ್ಟಿದಾಗಿಂದ ಅವಳು ಬೆಳೆದು ದೊಡ್ಡವಳಾಗಿ ಇನ್ನೊಂದು ಮನೆ ಸೇರೋವರೆಗೂ ತನ್ನ ಸರ್ವಸ್ವನಾಧಾರ ಎರೆದಿರ್ತಾನೆ. ಯಾಕೆ ಗೊತ್ತಾ? ತಮ್ಮ ಮಗಳು ಬೇರೆಯವರ ಮನೆ ಬೆಳಕಾಗೋದ್ರ ಜೊತೆಗೆ ಅಪ್ಪ ಅಮ್ಮನ ಮರ್ಯಾದೆ ಕಾಪಾಡ್ತಾಳೆ, ಅದನ್ನು ಉಳಿಸ್ತಾಳೆ ಅನ್ನೋ ನಂಬಿಕೆ ಮೇಲೆ. ನೀನು ಮದುವೆಗೆ ಮುಂಚೆನೆ ನಂಬಿಕೆನ ಕೊಂದು ಬಿಟ್ಟಿಯಲ್ಲೇ. ನನ್ನ ಮಗಳು ಇಷ್ಟು ಸ್ವಾರ್ಥಿ ಆಗ್ತಾಳೆ ಅಂತ ನಾನು ಎಣಿಸಿರ್ಲಿಲ್ಲ. ನೀನ್ ಚಿಕ್ಕವಳಾಗಿದ್ದಾಗಿಂದ ಹಿಡಿದು ನಿನಗೆ ಯಾವ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ್ವಲ್ಲ, ಆ ದಿವಸದಿಂದ ಹಿಡಿದು ನೀನು ಯಾವ ಸ್ಕೂಲ್ಗೆ ಹೋಗ್ಬೇಕು, ಎಲ್ಲಿ ಕೋಚಿಗೆ ಹೋಗ್ಬೇಕು, ಯಾವ ಬುಕ್ಕು, ಯಾವ ಬಟ್ಟೆ, ಏನ್ ಇಷ್ಟ ಏನ್ ಕಷ್ಟ ಅಂತೆಲ್ಲ ನಿರ್ಧಾರ ಮಾಡಿರೋ ನಾವು. ನಿನ್ನ ಅಪ್ಪ ನಿನ್ನಮ್ಮ, ನಿನ್ನ ಕೈ ಯಾರು ಹಿಡಿಬೇಕು ಅಂತ ನಿರ್ಧಾರ ಮಾಡೋ ಹಕ್ಕಿಲ್ವ ನಮಗೆ? ಆ ಹಕ್ಕನ್ನೇ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಮನುಷ್ಯ ಆದವನು ಇಷ್ಟು ಸ್ವಾರ್ಥಿ ಆಗ್ಬಾರ್ದು. ಪರಮ ಸ್ವಾರ್ಥಿಗಳು ನೀವು. ನಮ್ಮ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.